ಸಿದ್ದರಾಮಯ್ಯ ಟೀಮ್ ವಿರುದ್ಧ ಡಿಕೆಶಿ ಮಾಸ್ಟರ್ ಪ್ಲಾನ್. ಬಿಕೆ ಹರಿಪ್ರಸಾದ್ ಜೊತೆ ಡಿಕೆ ಶಿವಕುಮಾರ್ ಚರ್ಚೆ. ಸಿಎಂ ಸಿದ್ದು ಬದ್ಧ ವೈರಿಯ ಜೊತೆ ಡಿಸಿಎಂ ಸಮಾಲೋಚನೆ. ಅಧಿಕಾರ ಹಂಚಿಕೆಯ ಫೈಟ್ ಮಧ್ಯೆ ನಡೆದಿರುವಂತ ಈ ಭೇಟಿಯೇ ಸಸ್ಪೆನ್ಸ್. ಸಿಎಂ ವಿರುದ್ಧ ಮುನಿಸಿಕೊಂಡಿರುವಂತ ಬಿಕೆ ಹರಿಪ್ರಸಾದ್ ಅವರು ಇದೀಗ ಡಿಸಿಎಂ ಜೊತೆ ಕಾಣಿಸಿಕೊಂಡಿರೋದ್ರಿಂದ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಿದೆ. ಪವರ್ ಶೇರಿಂಗ್ ಈ ಎಲ್ಲ ಜಟಾಪಟಿಯ ನಡುವೆ ಇವರಿಬ್ಬರ ಈ ಭೇಟಿ ಏನಿದೆಯಲ್ಲ ಬಹಳ ಮಹತ್ವವನ್ನ ಪಡೆದುಕೊಳ್ಳುತ್ತಾ ಇದೆ. ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಏನಿದೆ ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ಮಾಸ್ಟರ್ ಪ್ಲಾನ್? ಈಗಾಗಲೇ ಅಧಿಕಾರ ಹಂಚಿಕೆಯ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಕಾರಣ ಆಗ್ತಿದೆ. ಅದರ ನಡುವೆ ಈಗಾಗಲೇ ಸಿಎಂ ಅವರ ಮೇಲೆ ಮುನಿಸಿಕೊಂಡಿದ್ರು. ಯಾಕಂದ್ರೆ ಸಚಿವ ಸಂಪುಟ ಸೇರ್ಪಡೆ ಆಗ್ಬೇಕಿರುವಂತ ಆಕಾಂಕ್ಷೆಗಳಿತ್ತು, ಆದ್ರೆ ಕೈ ತಪ್ಪಿತ್ತು. ಇದರ ನಡುವೆ ಇತ್ತ ಸಚಿವ ಸಂಪುಟದ ಸರ್ಜರಿ ವಿಚಾರ ಈಗ ಮುನ್ನೆಲೆಗೆ ಬಂದಿದೆ. ಅಧಿಕಾರ ಹಂಚಿಕೆಯ ಜಟಾಪಟಿ ಆಗ್ತಿದೆ. ಬಹಿರಂಗ ಹೇಳಿಕೆಗಳ ಸುರಿಮಳೆ ಬರ್ತಿದೆ. ಇವರಿಬ್ಬರ ಈ ಹೊತ್ತಿನ ಭೇಟಿ ಇದೆಯಲ್ಲ, ಇದು ಕಾಂಗ್ರೆಸ್ನಲ್ಲಿ ಕೈಮನೆಯಲ್ಲಿ ಸಾಕಷ್ಟು ಪ್ರಶ್ನೆ, ಒಂದಿಷ್ಟು ಮಾಸ್ಟರ್ ಪ್ಲಾನ್ ಮುಂದಿನ ದಾಳ ಅನ್ನುವಂತ ಅನುಮಾನಗಳನ್ನ ಹುಟ್ಟು ಹಾಕ್ತಿದೆ. ಈ ಭೇಟಿಯ ರಹಸ್ಯ ಏನು ಅನ್ನೋದನ್ನ ತಿಳಿದುಕೊಳ್ಳೋದೇ ಈಗ ಒಂದಿಷ್ಟು ಹಲವು ಕುತೂಹಲ ಕಾರಣ ಆಗಿರೋದು. ಯಾಕಂದ್ರೆ ನಿರಂತರವಾದಂತ ಜಟಾಪಟಿ ಇತ್ತು. ಸಿದ್ದರಾಮಯ್ಯ ಜೊತೆ ಹರಿಪ್ರಸಾದ್ ನಿರಂತರವಾಗಿರುವಂತಹ ಅಸಮಾಧಾನಗಳಿತ್ತು. ಇನ್ನು ಸಚಿವ ಸ್ಥಾನ ಕೊಡದಿದ್ದಕ್ಕೆ ರೆಬಲ್ ಆಗಿದ್ರು ಹರಿಪ್ರಸಾದ್ ಅವರು, ಆಕಾಂಕ್ಷಿಯಾಗಿದ್ರು. ಇನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳೋದಕ್ಕೆ ಸಿದ್ದರಾಮಯ್ಯನವರ ವಿರುದ್ಧ ಸಿಟ್ಟಿತ್ತು, ಯಾಕೆ ಸೇರಿಸಿಕೊಂಡಿಲ್ಲ ಅನ್ನುವಂತ ವಿಚಾರವಾಗಿ ಹಿರಿಯ ನಾಯಕ. ಇನ್ನು ಮೂಡ ಹಗರಣ ಬೆಳಕಿಗೆ ಬರ್ತಿದ್ದಂತೆ ಅವರ ಸಿಎಂ ವಿರುದ್ಧ ವಾಗ್ದಾಳಿಗಳಿತ್ತು. ಈಗ ರೆಬಲ್ ಲೀಡರ್ ಜೊತೆ ಡಿಸಿಎಂ ಅಂದ್ರೆ ಅವ್ರ ಜೊತೆ ಮೀಟಿಂಗ್ ಆಗಿದೆ. ಡಿಕೆಶಿ ಮತ್ತು ಇವರಿಬ್ಬರ ಮೀಟಿಂಗ್. ಹಾಗಾಗಿ ಪವರ್ ಫೈಟ್ ನಲ್ಲಿ ಡಿಕೆಶಿ ಅವರ ಬಣ ಸೇರಿದ್ರ ಹರಿಪ್ರಸಾದ್ ಅವರು. ನಿರಂತರವಾಗಿ ಸಿಎಂ ಮತ್ತು ಹರಿಪ್ರಸಾದ್ ಅವರ ನಡುವೆ ಸಾಕಷ್ಟು ಅಸಮಾಧಾನಗಳಿತ್ತು. ಅಂದ್ರೆ ದಿಢೀರಂತ ಈಗ ಈ ಭೇಟಿ ಆಗಿದೆಯಲ್ಲ, ಹಲವು ರಹಸ್ಯಗಳ ಪ್ರಶ್ನೆಯನ್ನ ಹುಟ್ಟು ಹಾಕ್ತಿದೆ. ಈಗ ಅವರಿಗೆ ಈ ಅಸಮಾಧಾನ ಜಾಸ್ತಿ ಆಗ್ತಿದ್ದಂತೆ ಹೈಕಮಾಂಡ್ ನಾಯಕರು ಅವರಿಗೆ ಉಸ್ತುವಾರಿ ಸ್ಥಾನವನ್ನ ಕೊಡ್ತಾರೆ. ಒಂದ್ ಸ್ವಲ್ಪ ಮಟ್ಟಿಗೆ ತಣ್ಣಗಾಗ್ಲಿ ಎನ್ನುವಂತಹ ಒಂದಿಷ್ಟು ಲೆಕ್ಕಾಚಾರಗಳು ಇರಬಹುದು ಕಾಂಗ್ರೆಸ್ನಲ್ಲಿ. ಯಾಕಂದ್ರೆ ಹಿರಿಯ ನಾಯಕರು ಇವರು. ಸೊ ಈ ಎಲ್ಲ ಜಟಾಪಟಿಯಿಂದ ಈ ಪವರ್ ಫೈಟ್ ನಡೀತಾ ಇದೆಯಲ್ಲ, ಡಿಕೆಶಿ ಅವರ ಬಣ ಸೇರಿದ್ರ ಹರಿಪ್ರಸಾದ್ ಅವರು, ಹಿರಿಯ ನಾಯಕ. ಅಖಿಲೇಶ್, ಈ ಹಿಂದೆ ಬಿಲ್ಲವ ಮತ್ತು ಈಡಿಗ ಸಮುದಾಯದ ಮುಖಂಡರ ಸಭೆಯಲ್ಲಿ ಒಂದು ಹೇಳಿಕೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ರು ಬಿಕೆ ಹರಿಪ್ರಸಾದ್ ರವರು. ನನಗೆ ಸಿಎಂ ಮಾಡೋದು ಗೊತ್ತು, ಅಧಿಕಾರದಿಂದ ಇಳಿಸೋದು ಕೂಡ ಗೊತ್ತು ಅನ್ನುವಂತಹ ಮಾತುಗಳನ್ನ ಏನ್ ಆಡಿದ್ರು, ಅದಕ್ಕೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ಸಂಚಲನವನ್ನ ಕೂಡ ಉಂಟು ಮಾಡಿತ್ತು. ಈಗ ಡಿಕೆ ಶಿವಕುಮಾರ್ ಮತ್ತು ಬಿಕೆ ಹರಿಪ್ರಸಾದ್ ಇಬ್ಬರು ನಾಯಕರು ಭೇಟಿಯಾಗಿರುವುದು ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸ ಆಗ್ತಾ ಇದೆ. ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗುವಂತಹ ಕನಸನ್ನ ಹೊತ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಯಾವೆಲ್ಲ ನಾಯಕರು ಸಿದ್ದರಾಮಯ್ಯನವರ ವಿರುದ್ಧ ಬಹಿರಂಗ ಹೇಳಿಕೆ ಕೆಲಸವನ್ನ ಮಾಡ್ಕೊಳ್ತಾ ಬಂದ್ರು, ಆ ನಾಯಕರನ್ನ ಈಗ ಡಿಕೆ ಶಿವಕುಮಾರ್ ಅವರು ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ವಿಶ್ವಾಸಕ್ಕೆ ತೆಗೆದುಕೊಂಡು ಸಿಎಂ ಕನಸನ್ನ ನನಸು ಮಾಡಿಕೊಳ್ಳುವಂತಹ ಹಾದಿಯಲ್ಲಿದ್ದಾರೆ. ಪ್ರದರ್ಶನ ಆದಂತೂ ಕಾಣಿಸ್ತಿದೆ. ನಮ್ಮ ಜೊತೆ ಯಾರ್ಯಾರಿದ್ದಾರೆ ಅನ್ನುವಂತ ನಿಟ್ಟು ಕೂಡ ಇಲ್ಲಿ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ವೀರೇಶ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ಸೇನು ವೀರೇಶ್, ಬಿಕೆ ಹರಿಪ್ರಸಾದ್ ಮತ್ತೆ ಡಿಕೆ ಶಿವಕುಮಾರ್ ಅವರ ಭೇಟಿ ಒಂದ್ ಕಡೆ ಸಂಚಲನವನ್ನ ಉಂಟು ಮಾಡ್ತಾ ಇದೆ. ಈ ಹಿಂದೆ ಬಿಕೆ ಹರಿಪ್ರಸಾದ್ ಹೇಳಿಕೆಯೊಂದನ್ನ ಕೊಟ್ಟಿದ್ರು, ನನಗೆ ಸಿಎಂ ಮಾಡೋದು ಗೊತ್ತು, ಅದರಿಂದ ಕೆಳಗೆ ಇಳಿಸೋದು ಕೂಡ ಗೊತ್ತು ಅನ್ನುವಂತಹ ವಿಚಾರ ಚರ್ಚೆಯಾಗಿತ್ತು. ಇದೀಗ ಡಿಕೆ ಶಿವಕುಮಾರ್ ಅವರು ಸಿಎಂ ಕನ್ಸ್ ಕಾಣ್ತಾ ಇದ್ದಾರೆ. ಇದಕ್ಕೆ ಪುಷ್ಟಿ ನೀಡುತ್ತಾ ಈ ಒಂದು ಹೇಳಿಕೆ ಈ ಭೇಟಿ ಸಂದರ್ಭದಲ್ಲಿ ಅಂತ? ಖಂಡಿತವಾಗಿಯೂ ರಮ್ಯ, ಯಾಕಂತಂದ್ರೆ ಬಿಕೆ ಹರಿಪ್ರಸಾದ್ ಮತ್ತು ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ನಲ್ಲಿ ತದ್ವಿರುದ್ಧವಾಗಿ ರಾಜಕಾರಣವನ್ನ ಮಾಡ್ಕೊಂಡು ಬಂದಂತವ್ರು. ಡಿಕೆ ಶಿವಕುಮಾರ್ ಅವರು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಕ್ರಿಯರಾಗಿದ್ರೆ, ಬಿಕೆ ಹರಿಪ್ರಸಾದ್ ಅವರು ರಾಷ್ಟ್ರ ಮಟ್ಟದ ರಾಜಕಾರಣದಲ್ಲಿ ಸಾಕಷ್ಟು ಆಕ್ಟಿವ್ ಆಗಿ ಇದ್ರು. ಆದ್ರೆ ಬಿಕೆ ಹರಿಪ್ರಸಾದ್ ಅವರು ಪರಿಷತ್ ಸದಸ್ಯರಾದ ಮೇಲೆ ಸಿಎಂ ಸಿದ್ದರಾಮಯ್ಯನವರ ಮೊದಲ ಸಂಪುಟದಲ್ಲೇ ಅವರು ಸಚಿವರಾಗ್ಲಿಕ್ಕೆ ಸಾಕಷ್ಟು ಕನಸನ್ನ ಕಂಡಿದ್ರು ಸಹ, ಆದ್ರೆ ಅವರಿಗೆ ಸಚಿವರಾಗ್ಲಿಕ್ಕೆ ಅವಕಾಶ ಸಿಕ್ಕಿದ್ದಿಲ್ಲ. ಹೀಗಾಗಿನೇ ಬಿಕೆ ಹರಿಪ್ರಸಾದ್ ಅವರು ಸರ್ಕಾರದ ವಿರುದ್ಧವಾಗಿ ಸಾಕಷ್ಟು ಮಾತುಗಳನ್ನ ಆಡ್ತಾ ಇದ್ರು. ಸಿಎಂ ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಿಸಿದಂತೆ ನನಗೆ ಸಿಎಂ ಮಾಡೋದು ಗೊತ್ತು, ಸಿಎಂ ಕುರ್ಚಿಯಿಂದ ಇಳಿಸೋದು ಗೊತ್ತು ಅನ್ನೋ ಒಂದು ಹೇಳಿಕೆಯನ್ನ ಬಿಕೆ ಹರಿಪ್ರಸಾದ್ ಅವರು ನೀಡಿದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಅದಾದ ನಂತರ ಇತ್ತೀಚಿನ ದಿನಗಳಲ್ಲಿ ಸಂಪುಟ ವಿಸ್ತರಣೆ
ಆಗ್ತಾ ಇದ್ದಂತ ಸಂದರ್ಭದಲ್ಲೇ ಬಿ ಕೆ ಹರಿಪ್ರಸಾದ್ ಅವರನ್ನ ಎಐಸಿಸಿ ನಾಯಕರು ಅವರನ್ನ ಹರಿಯಾಣದ ರಾಜ್ಯ ಉಸ್ತುವಾರಿಯನ್ನಾಗಿ ನೇಮಕ ಮಾಡಿದ್ದಾರೆ. ಆದ್ರೆ ಇತ್ತೀಚೆಗೆ ಈ ಮುಂದಿನ ದಿನಗಳಲ್ಲಿ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನೋ ಒಂದು ಸುಳಿವು ಇದೀಗ ಸಿಗ್ತಾ ಇರೋ ಸಂದರ್ಭದಲ್ಲೇ ಡಿ ಕೆ ಶಿವಕುಮಾರ್ ಅವರನ್ನ ಬಿ ಕೆ ಹರಿಪ್ರಸಾದ್ ಭೇಟಿ ಮಾಡಿ ಸಾಕಷ್ಟು ಚರ್ಚೆಯನ್ನ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಬಿ ಕೆ ಹರಿಪ್ರಸಾದ್ ಅವರು ಸಿಎಂ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತ್ಕೊಂಡಿದ್ರು. ಮುಡಾ ವಿಚಾರ ಆಗಿರ್ಬೋದು, ಬೇರೆ ಬೇರೆ ವಿಚಾರದ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ಬಿ ಕೆ ಹರಿಪ್ರಸಾದ್ ಅವರು ನಿಂತಿದ್ರು. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಬಿ ಕೆ ಹರಿಪ್ರಸಾದ್ ಅವರು ನಿನ್ನೆ ರಾತ್ರಿ ಭೇಟಿಯಾಗಿ ಸಾಕಷ್ಟು ಚರ್ಚೆಯನ್ನ ಮಾಡಿರೋದು ಕಾಂಗ್ರೆಸ್ ಪಡೆಯಲ್ಲಿ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಇಬ್ಬರು ನಾಯಕರು ಮತ್ತೆ ಒಂದಾದ್ರೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ತೊಡೆ ತಟ್ಟುವಂತ ಸಾಧ್ಯತೆಗಳು ಸಾಕಷ್ಟು ದಟ್ಟವಾಗಿ ಕಂಡು ಬರ್ತಾ ಇದೆ. ಹೀಗಾಗಿ ಬಿ ಕೆ ಹರಿಪ್ರಸಾದ್ ಅವರ ಬೆಂಬಲವೂ ಸಹ ಇದೀಗ ಡಿ ಕೆ ಶಿವಕುಮಾರ್ ಅವರಿಗೆ ಸಿಗುತ್ತಾ? ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಲಿಕ್ಕೆ ಬಿ ಕೆ ಹರಿಪ್ರಸಾದ್ ಹೈಕಮಾಂಡ್ ಮಟ್ಟದಲ್ಲಿ ಎಲ್ಲ ರೀತಿಯಾದಂತಹ ನೆರವನ್ನ ಕೊಡ್ತಾರಾ ಅನ್ನೋದು ಕುತೂಹಲವನ್ನ ಮೂಡಿಸಿದೆ. ಜೊತೆಗೆ ಒಟ್ಟಾರೆಯಾಗಿ ಇವರಿಬ್ಬರು ನಾಯಕರು ಈ ಹಿಂದೆ ತದ್ವಿರುದ್ಧವಾಗಿ ಇದ್ರೂ ಸಹ ಇದೀಗ ರಾಜಕಾರಣದಲ್ಲಿ ಮತ್ತೆ ಇಬ್ರು ಒಂದಾಗ್ತಾ ಇರೋದ್ರಿಂದ ರಾಜಕಾರಣದಲ್ಲಿ ಯಾರೂ ಶತ್ರುಗಳಲ್ಲ, ಯಾರೂ ಪರಮ ಮಿತ್ರರಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇರುವಂತದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ವೀರೇಶ್.